ಸೋ ಕಾಲ್ಡ್ ಫಿಲ್ಮ್ ಇದೆ ಇನ್ನೂ ಒಂದು ರಿವ್ಯೂಗೆ ಅಷ್ಟ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾ ರಿವ್ಯೂ ಮಾಡಕತ್ತಿದ್ದೆ ಫಿಲ್ಮ್ ಹೆಸರು ಇಕ್ಕೇಸ್. ಈ ಫಿಲ್ಮ್ದ ಡೈರೆಕ್ಟರ್ ಶ್ರೀರಾಮ್ ರಾಘವನ್ ಅವರು. ಫಿಲ್ಮ್ 1971ದಾಗ ಇಂಡಿಯಾ ಪಾಕಿಸ್ತಾನದ ವಾರ್ ಆಗಿದ್ದ ಸ್ಟೋರಿ ಮ್ಯಾಗ ಬೇಸ್ಡ್ ಐತಿ. ಎಲ್ಲಿ ಅರುಣ್ ಕೇತ್ರಪಾಲ್ ಅನ್ನೋರು ಒಬ್ಬರು ಇಂಡಿಯನ್ ಸೋಲ್ಜರ್ 21 ವಯಸ್ಸೊಳಗೆ ಪರಮವೀರ್ ಚಕ್ರನ ಸ್ವೀಕರಿಸ್ತಾರೆ. ಫಸ್ಟ್ ಫಿಲ್ಮ್ದ ಪಾಸಿಟಿವ್ಸ್ ಕಡೆ ಬಂದಿವಪ್ಪ ಅಂತಂದ್ರೆ ಫಿಲ್ಮ್ದ ಒಂದನೇ ಪಾಸಿಟಿವ್ ಸಿನಿಮಾಟೋಗ್ರಫಿ. ಏನು ಸಿನಿಮಾಟೋಗ್ರಫಿ ತೋರಿಸಲ್ಲ, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ನಾನು ಸಿನಿಮಾಟೋಗ್ರಫರಿಗೆ. ವಾರ್ ಸೀನ್ಸ್ದಾಗ ಮತ್ತು ನಾರ್ಮಲ್ ಸೀನ್ಸಾಗೆ ಇರಲಿ ಏನು ವಿಜುವಲ್ಸ್ ತೋರಿಸಲ್ಲ ಅದು ನನಗೆ ಭಾಳ ಇಷ್ಟ ಆಯ್ತು. ಸೆಕೆಂಡ್ ಪಾಸಿಟಿವ್ ಬಂದುಬಿಟ್ಟು ಲಾಸ್ಟ್ನೇದ 15 ಮಿನಿಟ್ಸ್. ಲಾಸ್ಟ್ನೇ 15 ಮಿನಿಟ್ಸ್ ಏನು ವಾರ್ ಸೀನ್ ತೋರಿಸಲ್ಲ ಅದು ನನಗೆ ಪರ್ಸನಲಿ ಹೇಳಬೇಕಪ್ಪ ಅಂತಂದ್ರೆ ಭಾಳ ಇಷ್ಟ ಆಯ್ತು. ಭಾರಿ ರಿಯಲಿಸ್ಟಿಕ್ಕಾಗಿ ಅದನ್ನು ಶೂಟ್ ಮಾಡ್ಯಾರ. ಇಷ್ಟೇ ಈ ಫಿಲ್ಮ್ದ ಪಾಸಿಟಿವ್ಸ. ನೆಗೆಟಿವ್ಸ್ ಕಡೆ ಬಂದಪ್ಪ ಅಂತಂದ್ರೆ ಫಿಲ್ಮ್ ಪಾಕಿಸ್ತಾನದವರೇ ಬರ್ದಾರ ಅನಿಸ್ತದೆ. ಎದಕ್ಕಪ್ಪ ಅಂತಂದ್ರೆ ಪಾಕಿಸ್ತಾನದವ್ರ ಸಂಬಂಧ ಇಷ್ಟು ಸಾಫ್ಟ್ ಕಾರ್ನರ್ ಇಟ್ಟಾರಲ್ಲ ಫಿಲ್ಮ್ ಒಳಗೆ. ರಿಯಲಿ ಹೇಳ್ತೀನಿ ನಿಮ್ಗೆ, ಬರೀ ಪಾಕಿಸ್ತಾನದಾಗೆ ಅವರಿಗೆ ತೋರಿಸ್ಬೇಕು, ಅವರಿಗೆ ಜಾಸ್ತಿ ಚಲೋ ಆಗಿ ತೋರಿಸ್ಬೇಕು, ಹಾಗೆ ಇಂಡಿಯನ್ಸಿಗೆ ಒಂದು ಸ್ವಲ್ಪ ಕಡಿಮೆ ಅಂತ ತೋರಿಸ್ಬೇಕು, ಭಾಳ ನೀಚಾಗಿ ತೋರಿಸ್ಬೇಕಂತೇಳಿ ಫಿಲ್ಮ್ದಾಗ ತೋರಿಸ್ಯಾರ. ಅದು ಯಾವ್ದು ನನಗೆ ಒಟ್ಟೆ ಇಷ್ಟ ಆಗಲಿಲ್ಲ. ವಾರ್ ಫಿಲ್ಮ್ಸ್ ಒಳಗೆ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್ ಇರ್ತದೆ, ಆದರೆ ಈ ಫಿಲ್ಮ್ದ ಮ್ಯೂಸಿಕ್ ಭಾಳ ವೀಕ್ ಇತ್ತು. ಸೀನೇ ಬೇರೆ ನಡೆದದ, ಹಾಗೆ ಮ್ಯೂಸಿಕ್ ಬೇರೆ ನಡೆದ ಅನಿಸ್ತಾಗ್ತದ. ಭಾಳ ಹೊಲಸಿತ್ತು. ಫಿಲ್ಮ್ದ ಹಾಡಗಳದ್ದು ಪ್ಲೇಸ್ಮೆಂಟ ಭಾಳ ಹೊಲಸೈತಿ. ವಾರ್ ನಡೆಯಕತ್ತೈತಿ, ಒಮ್ಮೆಲೆ ಒಂದು ಹಾಡ ಬರ್ತೈತಿ, ಏನರ ಒಂದು ಡ್ರಾಮಾ ನಡೆಯಕತ್ತೈತಿ ಅವಾಗ ಹಾಡ ಬರ್ತೈತಿ. ಅದು ಪ್ಲೇಸ್ಮೆಂಟ್ ಭಾಳ ಹೊಲಸಿತ್ತು. ಮತ್ತು ಈ ಫಿಲ್ಮನ್ನು ಡೈರೆಕ್ಟ್ ಮಾಡಿದ್ದವರು ಶ್ರೀರಾಮ್ ರಾಘವನ್. ಅಂಧಾಧುನ್, ಮೇರಿ ಕ್ರಿಸ್ಮಸ್, ಬದಲಾಪುರ ಇಂಥ ಚಲೋ ಮಾನಸಿಕ ಫಿಲ್ಮ್ ಡೈರೆಕ್ಟ್ ಮಾಡಿದ್ದವರು ಈ ಟೈಪ್ ಆಫ್ ಫಿಲ್ಮ್ ಡೈರೆಕ್ಟ್ ಮಾಡಕತ್ತಾರಪ್ಪ ಅಂತಂದ್ರೆ ನನಗೆ ಸ್ಟಾರ್ಟಿಂಗೇ ಒಂಥರ ಡೌಟ್ ಬಂದಿತ್ತು. ಈಗ ಫೈನಲಿ ಪ್ರೂವ್ ಆಯ್ತು ಈ ಟೈಪ್ ಆಫ್ ಫಿಲ್ಮ್ಸ್ ಇವ್ರಿಗೆ ಡೈರೆಕ್ಟ್ ಮಾಡೋಕ್ಕಾಗಿಲ್ಲ. ಅಂಧಾಧುನ್, ಮೇರಿ ಕ್ರಿಸ್ಮಸ್ ಟೈಪ್ ಫಿಲ್ಮ್ಸ್ ಇವರು ಡೈರೆಕ್ಟ್ ಮಾಡ್ಬೋದು ಅಂತ ಹೇಳಿ. ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ಬಂದುಬಿಟ್ಟು ಮೇನ್ ಅಗಸ್ತ್ಯನಂದ ಏನು ಆ್ಯಕ್ಟ್ ಮಾಡತ್ತಾರಲ್ಲ ಅವರು ಅಮಿತಾಬ್ ಬಚ್ಚನ್ದ ಮೊಮ್ಮಗ ಅದಾರ. ಅವ್ರದ್ದು ಆ್ಯಕ್ಟಿಂಗ್ ಈ ಫಿಲ್ಮ್ ಒಳಗೆ ಒಟ್ಟು ನನಗೆ ಇಷ್ಟ ಆಗಿಲ್ಲ. ಧರ್ಮೇಂದ್ರ ಮತ್ತು ಜೈದೇವ್ ಪಲ್ಲವತ್ರದ್ದು ಅವ್ರದ್ದು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಚಲೋ ಐತೆ ಅಂತ ಹೇಳ್ಬೋದು ನಾನು. ಸೊ ಓವರಾಲ್ ಹೇಳೋಕ್ಕಪ್ಪ ಅಂತಂದ್ರೆ ಫಿಲ್ಮ್ ಒನ್ ಟೈಮ್ ವಾಚು ಇಲ್ಲ, ಎವರೇಜು ಇಲ್ಲ. ಸೊ ಫಿಲ್ಮ್ ಭಾಳ ವೀಕಾಗಿ ಎಕ್ಸಿಕ್ಯೂಟ್ ಆಗೈತಿ. ಸೊ ನೀವು ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೆ ಫಿಲ್ಮ್ ನಿಮಗೆ ಹೆಂಗೆ ಅನ್ನಿಸ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ಮಾಡೋದಾಗ ಅಲ್ಲಿತನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.